ಭೀಮಾ ನದಿ ಆರ್ಭಟಕ್ಕೆ ಯಾದಗಿರಿಯಲ್ಲೂ ಸಹ ಪ್ರವಾಹದ ವಾತಾವರಣ ಉಂಟಾಗಿದೆ. ಕಲಬುರಗಿ ಯಾದಗಿರಿ ನಡುವಿನ ಒಂದು ದೊಡ್ಡ ಹಳ್ಳದ ಸೇತುವೆ ಏನಿದೆ ಅದು ಮಳೆಯ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಯಾದಗಿರಿ ನಗರದ ಪ್ರದೇಶಕ್ಕೂ ಕೂಡ ನೀರು ನುಗ್ಗಿದೆ. ಭೀಮಾ ನದಿಯ ಆರ್ಭಟಕ್ಕೆ ಯಾದಗಿರಿಯಲ್ಲೂ ಸಹ ಪ್ರವಾಹದ ಒಂದು ವಾತಾವರಣ ಉಂಟಾಗಿರುವಂಥದ್ದು. ಕಲಬುರಗಿ ಯಾದಗಿರಿಯ ನಡುವೆ ಒಂದು ದೊಡ್ಡ ಹಳ್ಳದ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ ಯಾದಗಿರಿಯ ಒಂದು ನಗರ ಪ್ರದೇಶಕ್ಕೂ ಕೂಡ ನೀರು ನುಗ್ಗಿದೆ. ವಿಶ್ವರಾಧ್ಯ ನಗರ, ವೀರಭದ್ರೇಶ್ವರ ನಗರ ಮತ್ತು ಗ್ರೀನ್ ಸಿಟಿ ಏನಿದೆ ಈ ಒಂದು ಬಡಾವಣೆಗಳು ಸೇರಿದಂತೆ ಇನ್ನು ಅನೇಕ ಬಡಾವಣೆಗಳಿಗೆ ಕೂಡ ಮೊಣಕಾಲುದ್ದದ ನೀರು ನುಗ್ಗಿರುವಂಥದ್ದು. ಸಂತ್ರಸ್ತರ ಒಂದು ಸಮಸ್ಯೆಯನ್ನು ಆಲಿಸಿದ್ದಾರೆ ಶರಣಬಸಪ್ಪ ದರ್ಶನಾಪುರ ಅವರು. ಶೀಘ್ರವೇ ಸಿಎಂ ಅವರನ್ನು ಭೇಟಿ ಮಾಡ್ತೀನಿ ಅಥವಾ ಸಿಎಂ ಅವರು ಇಲ್ಲಿಗೆ ಭೇಟಿ ಕೊಡ್ತಾರೆ ಅಂತ ದರ್ಶನಾಪುರ ಅವರು ಹೇಳಿರುವಂಥದ್ದು. ಒಂದು ಮಳೆಯ ನೀರಿನಿಂದ ಭೀಮಾ ನದಿಯ ಆರ್ಭಟ ಜೋರಾಗಿದೆ. ಹೀಗಾಗಿ ಯಾದಗಿರಿಯಲ್ಲೂ ಸಹ ಪ್ರವಾಹದ ಒಂದು ವಾತಾವರಣ ಉಂಟಾಗಿರುವಂಥದ್ದು. ಇದರಿಂದಾಗಿ ಅಲ್ಲಿ ಬರುವಂತಹ ಕಲಬುರಗಿ ಯಾದಗಿರಿ ನಡುವಿನ ಒಂದು ದೊಡ್ಡ ಹಳ್ಳದ ಸೇತುವೆ ಏನಿದೆ ಅದು ಮುಳುಗಡೆ ಆಗಿರುವಂಥದ್ದು. ಶರಣಬಸಪ್ಪ ದರ್ಶನಾಪುರ ಅವರು ಅಲ್ಲಿ ಭೇಟಿ ನೀಡಿ ಸಿಎಂ ಅವರು ಬರ್ತಾರೆ ಅಂತ ಹೇಳಿದ್ದಾರೆ, ಭೇಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಏನೇನು ಮಾಹಿತಿ ಅದ ಎಲ್ಲ ಕೂಡ ಅವ್ರಿಗೆ ಹೋಗ್ತಿರ್ತದ. ಆದ್ರೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಜಿಲ್ಲೆ ಕಡೆಯಿಂದ, ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ ಕಡೆಯಿಂದ ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಯಾರ. ಅದು ಪ್ರಿಯಾಂಕ್ ಅವರು ಮೊನ್ನೆ ನಾವು ಕೂಡ ಇವತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಹೇಳಿದ್ದೀವಿ. ಇವತ್ತು ನಾಳೆಗೆ ಬರ್ತಾರೆ. ಒಂದು ನಮ್ಮದೇನದ ಸಂಪೂರ್ಣವಾದಂಥ ಬೆಳೆಗಳು ಏನು ಹಾನಿಯಾಗ್ಯಾವ, ಸಂಪೂರ್ಣ ಅಂತ ಮಾಹಿತಿ ಸರ್ಕಾರಕ್ಕೆ ಹೋಗ್ಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿ. ಯಾಕಂದ್ರೆ NDR ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು, ರಾಜ್ಯ ಸರ್ಕಾರ ಎರಡೂ ಸರ್ಕಾರ. ಇವತ್ತು ನಾವು ವಿಶೇಷವಾಗಿ ರೈತರಿಗೆ ಮತ್ತೇನು ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಜನರಿಗೆ ನೆರವಿಗೆ ಬರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರಿಗಂತ ಮಾಡ್ಬೇಕಾಗ್ತ ಕೆಲಸ ನಾವು ಮಾಡ್ತೀವಿ. ಜನರ ರಕ್ಷಣೆಗೆ ನಾವು ಕೂಡ ಬದ್ಧರಾಗಿದ್ದೇವೆ. ಪೊಲೀಸ್ ವ್ಯವಸ್ಥೆನ ಮಾಡೀವಿ. ಅವ್ರು ಯಾರು ಹೊರಗೆ ಬರ್ಲಿಕ್ಕೆ ಇರಲಿಲ್ಲ. ಗಂಜಿ ಕೇಂದ್ರ ಕೂಡ ಮಾಡೀವಿ. ಒಂದು ಬೋಟ್ ಕೂಡ ವ್ಯವಸ್ಥೆ ಮಾಡೀವಿ. ಇದಾದ್ಮೇಲೆ ಅಲ್ಲಿ ಕೂಡ ನಿನ್ನೆ ನಾನು ಶಾಪುರದಾಗ ಮಾಡಿದ್ದೆ. ಅಟೋತಿಗೆ ಆಫೀಸರ್ ಸಾಯಂಕಾಲವರೆಗೆ ಅಲ್ಲೇ ಇದ್ರು. ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು, ADC ಅವ್ರನ್ನೂ ಅಲ್ಲೇ ಇದ್ರು. ಆಮೇಲೆ ತಹಸೀಲ್ದಾರ್ ಇದ್ರು. ಇವತ್ತು ಕೂಡ ಎಲ್ಲ ಕಡೆ ವಿಸಿಟ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.